श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च वैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ 161ನೇ ಶ್ಲೋಕ. ದಿವ್ಯಂ ರಥಂ ಧನುಶ್ಚೈವ ಕೃಷ್ಣ ಬುದ್ಧ್ಯಾರ್ಜುನೋ ಹರೇತ್ ಇತಿ ಭೀತಸ್ತು ತಾಂ ಶಕ್ತಿಂ ಆದಾಯ ಅರ್ಜುನ ಮೃತ್ಯವೆ ಯುದ್ಧಾಯಾಯಾತ್ ರಥಂ ಚಾಪಂ ಶಕ್ತಿಂ ಚೈಕತ್ರ ನಾಕರೋತ್. ಅಂದ್ರೆ ಹಿಂದೆ ನೋಡಿದಂತೆ ಅರ್ಜುನನಿಗೂ ಕರ್ಣನಿಗೂ ಯುದ್ಧ ಆಗ್ತಾ ಇದೆ. ದಿವ್ಯಂ ರಥಂ ಧನುಶ್ಚೇವ ಕೃಷ್ಣ ಬುದ್ಧಿಯ ಅರ್ಜುನ ಹರೇತ್ ಇತಿ ಭೀತಃ. ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡುವಾಗ ಕರ್ಣ ಪರಶುರಾಮ ದೇವರು ಕೊಟ್ಟ ರಥ ಧನುಸ್ಸು ಅದನ್ನೆಲ್ಲ ಹಿಡ್ಕೊಂಡು ಬಂದಿದ್ದ. ಆದರೆ ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕು ಅಂದ್ರೆ ದಿವ್ಯವಾದ ರಥ ಧನುಸ್ಸು ಯಾವುದನ್ನು ಕೂಡ ಹಿಡ್ಕೊಂಡ್ ಬಂದಿಲ್ಲ. ಯಾಕೆ? ಕೃಷ್ಣ ಬುದ್ಧಿಯ ಕೃಷ್ಣ ಏನಾರು ಉಪಾಯ ಮಾಡಿ ಅರ್ಜುನನ ವತಿಯಿಂದ ಇದನ್ನೆಲ್ಲ ಅಪಹಾರ ಮಾಡಬಹುದು, ತನ್ನಿಂದ ಕಿತ್ಕೊಂಡ್ಬಿಡ್ಬಹುದು ಹಾಗೆ ಎಂಬ ಒಂದು ಹೆದರಿಕೆ. ಇತಿ ಭೀತಸ್ತು, ಆ ಹೆದರಿದವನಾಗಿ ಕರ್ಣ ಏನ್ ಮಾಡಿದ? ಅದು ಯಾವುದನ್ನು ತಂದಿಲ್ಲ. ರಥಾದಿತ್ರಯಂ ಏಕತ್ರ ನಾಲ್ಕರೋತ್. ಅಷ್ಟು ಮಾತ್ರ ಅಲ್ಲ, ಆ ರಥ ಧನುಸ್ಸು ಈ ಶಕ್ತಿಯು ಆಯುಧ ಮೂರನ್ನು ಒಂದೇ ಕಡೆ ಇಟ್ಟೇ ಇಲ್ಲವಂತ. ಒಂದೊಂದು ಕಡೆ ಇಟ್ಟಿದ್ದ. ಏನಾರು ಅಪಹಾರ ಮಾಡಿಬಿಟ್ರೆ, ಯಾರು ಕಳ್ಳತನ ಮಾಡಿಬಿಟ್ರೆ ಏನ್ ಮಾಡೋದು ಅಂತ. ಒಂದು ಬಾರಿ ಯುದ್ಧಕ್ಕೆ ಅಂತ ಬಂದಾಗ ರಥಾದಿತ್ರಯಂ ಯುಗಪತ್ ಆದಾಯ ನ ಯಾತಿ. ಯುದ್ಧಕ್ಕೆ ಬಂದಾಗಲೂ ಅಷ್ಟೇ, ಮೂರನ್ನು ಒಟ್ಟಿಗೆ ತರೋದೇ ಇಲ್ಲವಂತ, ಒಂದೊಂದನ್ನೇ ತರ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಹೆದರಿಕೆ ಇತ್ತಂತವನು. ಈ ಬಾರಿ ಶಕ್ತಿಂ ಆದಾಯ, ಅರ್ಜುನನ ಜೊತೆಗೆ ಯುದ್ಧ ಮಾಡಕ್ಕೆ ಬರುವಾಗ ಶಕ್ತಿ ಆಯುಧವನ್ನು ಹಿಡ್ಕೊಂಡು ಬಂದ ಅಂತ. ರಥಂ ಚಾಪಂ ಶಕ್ತಿಂ ಚ ಏಕತ್ರ ನಾಕರು. ಏಕಂ ಹೃತಂ ಚೇತ್ ಅನ್ಯತ್ ಸ್ಯಾದಿತಿ ಮತ್ವಾ ಭಯಾಕುಲಃ ಬಿಭೇತಿ ಸರ್ವದಾ ನೀತೇಹೇ ಕೃಷ್ಣಸ್ಯಾಮಿತ ತೇಜಸಃ. ಯಾಕೆ ತರೋದಿಲ್ಲ ಅಂದ್ರೆ ಇಷ್ಟೇ, ಯಾವ್ದಾದ್ರು ಒಂದನ್ನು ಅಪಹಾರ ಮಾಡ್ಕೊಂಡ್ಬಿಟ್ರೆ ಇನ್ನೊಂದಾದ್ರೂ ಉಳಿತದೆ ಹಾಗೆಂಬ ದೃಷ್ಟಿಯಿಂದ ಎಲ್ಲವನ್ನು ಒಟ್ಟಿಗೆ ತರ್ತಾ ಇಲ್ಲ ಅಂತ. ಅಷ್ಟು ಹೆದರಿದವನಾಗಿ, ಅಷ್ಟು ಮಾತ್ರ ಅಲ್ಲ, ಕೃಷ್ಣನ ನೀತಿ ಸಾಮರ್ಥ್ಯ ಹಾಗಿತ್ತು, ಅದರಿಂದಲೂ ಕೂಡ ಹೆದರಿದವನಾಗಿ ಯಾವುದನ್ನು ತಂದಿಲ್ಲ ಅಂತ. ನಿಶ್ಚಿತೋ ಮರಣಾಯೈವ ಮೃತಿಕಾಲೇ ತು ತಂ ವ್ರತಂ ಆರುಹ್ಯಾಗಾತಿ ಪೂರ್ವಂ ತೋ ನ ಕಾಲಂ ಮನ್ಯತೆ ಮೃತಃ. ಯಾವಾಗ ತಾನು ಸಾಯ್ತೀನಿ ಅಂತ ಖಾತಿರಿ ಆಯ್ತು ಅಂದ್ರೆ, ಈ ನೋಡಿ ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡಿದಾಗ ಮರಣ ಭಯನೇ ಇತ್ತು ಅವನಿಗೆ. ಆ ಸಂದರ್ಭದಲ್ಲಿ ಆ ರಥವನ್ನೆಲ್ಲ ಇಟ್ಕೊಂಡು ಬರ್ತಾ ಇದ್ದ. ನಿಶ್ಚಿತೋ ಮರಣಾಯೈವ, ತಾನು ಮರಣ ಹೊಂದಬಹುದು ಎಂಬ ನಿಶ್ಚಯ ಆಗಿದ್ರೆ ಆ ಮೃತಿಕಾಲದಲ್ಲಿ ಆ ರಥವನ್ನೆಲ್ಲ ಅದರಲ್ಲಿ ಕೂತು ಬರ್ತಾ ಇದ್ದ. ಬೇರೆ ಕಾಲದಲ್ಲಿ ಆ ರಥವನ್ನ ತರ್ತಾನೇ ಇಲ್ಲ ಅವನು. ಅತಃ ತಾನ್ ಗೃಹೇ ಸಂಸ್ಥಾಪ್ಯ, ಮನೆಯಲ್ಲೇ ಇಟ್ಟು ಯುದ್ಧಕ್ಕೆ ಬರ್ತಾ ಇದ್ದ ಅಂತ. ಈ ರೀತಿಯಾಗಿ ಕರ್ಣ ಆ ಯುದ್ಧವನ್ನು ಮಾಡ್ತಾ ಇದ್ದ. ಶಕ್ತಿಂ ತು ತದ್ರಥಗತಾಂ ಪ್ರಸಮೀಕ್ಷ್ಯ ಕೃಷ್ಣಃ ಸಂಸ್ಥಾಪ್ಯ ಪಾರ್ಥಮಪಿ ಸಾತ್ಯಕಿಮೇವ ಯೋದ್ಧುಂ ದತ್ವಾ ಸ್ವಕೀಯ ರಥಮೇವ ವಿರೋಚನಸ್ಯ ಪುತ್ರೇಣ ಸೋದಿಶದಮುಷ್ಯ ಬಲಂ ಪ್ರದಾಯ. ಈ ಬಾರಿ ಬಂದಾಗ ಶಕ್ತಿ ಆಯುಧವನ್ನ ಹಿಡ್ಕೊಂಡು ಬಂದ ಅಂತ ನೋಡಿದೀವಿ. ಭೂರಿಶ್ರವ ಪತನಾನಂತರಂ ಸ ಕೃಷ್ಣ ಸ್ವಕೀಯಂ ರಥಂ ಸಾತ್ಯಕಿಯೇ ದದೌ ವಿತ್ಯುಕ್ತಂ. ಭೂರಿಶ್ರವನ ಪತನ ಆದ ಮೇಲೆ ಕೃಷ್ಣ ತನ್ನ ರಥವನ್ನ ಸಾತ್ಯಕಿಗೆ ಕೊಟ್ಟಿದ್ದ ಅಂತ ಹೇಳ್ತೀವಿ. ತತ್ರ ನಿಮಿತ್ತಂ ಇದಾನಿಂ ವದನ್ ಪೂರ್ವೋಕ್ತಂ
ಪ್ರಗಸಾನ್ಯೇನ ಪ್ರಪಂಚ ಇದೆ. ಅದಕ್ಕೇನ್ ಕಾರಣ ಬಾದನ ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯ. ಶಕ್ತಿಂ ತು ತದ್ರಥಗತಾಂ ಇತ್ಯಾದಿನ. ಕೃಷ್ಣ ತದ್ರಥಗತಾಂ ಕರ್ಣರಥೆ ಸ್ಥಿತಾಂ ಶಕ್ತಿಂ ತು ಪ್ರಸಮೀಕ್ಷ್ಯ. ಕೃಷ್ಣನಿಗೆ ಗೊತ್ತಾಯ್ತಂತೆ, ಈಗ ಕರ್ಣನ ರಥದಲ್ಲಿ ಏನು ಆಯುಧ ಇದೆ, ಶಕ್ತಿ ಆಯುಧವನ್ನು ಇಟ್ಕೊಂಡಿದ್ದಾನೆ ಅಂತ ಕೃಷ್ಣನಿಗೆ ಗೊತ್ತಾಗಿತ್ತು. ಅದರಿಂದ ಶಕ್ತಿಂ ತು ಪ್ರಸಮೀಕ್ಷ್ಯ ಪಾರ್ಥಮಪಿ ಸಂಸ್ಥಾಪ್ಯ ಯುದ್ಧಾನ್ ನಿವರ್ತ್ಯ ಸಾತ್ಯಕಿಮೇವ ಸ್ವಕೀಯಮೇವ ರಥಂ ದತ್ತು. ಅರ್ಜುನನ್ನ ಕೂಡ ಯುದ್ಧಕ್ಕೆ ಅಂತ ಕಳಿಸ್ತಾ ಇಲ್ಲವಂತೆ ಕೃಷ್ಣ. ಈಗ ನೀನು ಕರ್ಣನ್ ಜೊತೆಗೆ ಯುದ್ಧಕ್ಕೆ ಹೋಗಬೇಡ, ಯಾಕೆ ಅವನು ಶಕ್ತಿ ಆಯುಧವನ್ನು ಇಟ್ಕೊಂಡಿದ್ದಾನೆ ಅಂತ ಕೃಷ್ಣನಿಗೆ ಮಾತ್ರ ಗೊತ್ತು. ಸಾತ್ಯಕಿಯನ್ನ ಕಳಿಸ್ತಾ ಇದ್ದ. ಸಾತ್ಯಕಿಯನ್ನ ಕಳಿಸುವಾಗಲೂ ಕೂಡ ತನ್ನ ರಥವನ್ನ ಕೊಟ್ಟು ಕಳಿಸ್ತಾ ಇದ್ದ. ಕೃಷ್ಣ ತನ್ನ ರಥವನ್ನೇ ಕೊಟ್ಟು ಕಳಿಸ್ತಾ ಇದ್ದ. ಅಮುಷ್ಯ ಸಾತ್ಯಕಿಗೆ ಬಲಂ ಪ್ರದಾಯ. ಅಷ್ಟು ಮಾತ್ರ ಅಲ್ಲ, ಸಾತ್ಯಕಿಗೆ ಬಲ ಹೆಚ್ಚು ಆಗುವಂತೆ, ಯಾಕೆ ಕರ್ಣನನ್ನು ಎದುರಿಸುವ ಅಷ್ಟು ಸಾಮರ್ಥ್ಯ ಸಾತ್ಯಕಿಗೆ ಇರೋದಿಲ್ಲ. ಅದರಿಂದ ಆ ಸಂದರ್ಭದಲ್ಲಿ ಹೆಚ್ಚು ಬಲ ಬರುವಂತೆ ಕೃಷ್ಣ ಅನುಗ್ರಹ ಮಾಡಿ ವಿಕರ್ತನಸ್ಯ ಸೂರ್ಯಸ್ಯ ಪುತ್ರೇನ ಕರ್ಣೇನ ಸಹ ಯೋದ್ಧಂ ಅದಿಶತ್, ಕರ್ಣನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಕಳುಹಿಸಿದ. ನೋಡಿ, ಕೃಷ್ಣ ತಾನು ಮಾಡಿದ ರಾಜನೀತಿ ನೋಡಿ, ಯುದ್ಧ ನೀತಿ. ಬರೀ ಹಗ್ಗ ಹಿಡ್ಕೊಂಡು ಕುದುರೆ ಓಡಿಸುವವನಲ್ಲ ಅವನು. ಕರ್ಣ ಯಾವುದನ್ನ ಎದುರಾಳಿ ಯಾವ ಆಯುಧ ಇಟ್ಕೊಂಡಿದ್ದಾನೆ, ಈಗ ಯಾರು ಅವನ ಜೊತೆಗೆ ಯುದ್ಧ ಮಾಡಿದರೆ ಉಚಿತ, ಆ ಯುದ್ಧ ಮಾಡುವವರಿಗೆ ಏನ್ ಬಲ ಕೊಡಬೇಕು, ತುಂಬಿಸ್ಬೇಕು, ಎಲ್ಲವನ್ನೂ ತಯಾರು ಮಾಡಿ ಕಳಿಸ್ತಾನೆ. ಕೃಷ್ಣನ ಕರುಣೆ ಇದು. ಶಿಷ್ಯಂ ತ್ವಶಕ್ತಿಮಿಹ ಮೇ ಪ್ರತಿಯೋಧನಾಯ ಪಾರ್ಥೋ ಹ್ಯದಾತಿಥಿ ಸ ಸಾತ್ಯಕಿಮೀಕ್ಷಮಾಣಃ ಸಂಸ್ಪರ್ಧಯೈವ ಯುಧೇ ವಿರಥಂ ಚಕಾರ ತೇನೈವ ಸಾತ್ಯಕಿರಮಂ ಹರಿಯಾನ ಸಂಸ್ಥಃ. ಇಹ ಯುದ್ಧೇ ಅಶಕ್ತಂ ಸಾತ್ಯಕಿಂ ಮೇ ಪ್ರತಿಯೋಧನಾಯ ಯೋದ್ಧಂ ಪಾರ್ಥಃ ಅದಾತ್. ಆದರೆ ಈ ಒಂದು ಸೈಕಾಲಜಿ ಕೃಷ್ಣ ಯಾಕೆ ಹಿಂಗೆ ಮಾಡಿದ ಅಂತ ಕರ್ಣನಿಗೆ ಅರ್ಥ ಆಗಲಿಲ್ಲ. ಕರ್ಣ ಏನ್ ತಿಳ್ಕೊಂಡ, ತಾನು ಯುದ್ಧ ಮಾಡಿದೆ ಅಶಕ್ತನಾದ ಸಾತ್ವಿಕಿಯನ್ನ ಕಳಿಸ್ತಾ ಇದ್ದಾನೆ ನನ್ನ ಜೊತೆಗೆ ಯುದ್ಧ ಮಾಡೋದಕ್ಕೆ, ಹಾಗೆ ಅಂತ ಆ ಕರ್ಣನನ್ನ ಕರ್ಣ ಸಾತ್ವಿಕಿಯನ್ನ ನೋಡುವಾಗಲೇ ಸ್ಪರ್ಧೆಯಿಂದಲೇ ಯುದ್ಧ ಮಾಡಿದ. ಅರ್ಜುನ ತಾನು ಯುದ್ಧ ಮಾಡಿದೆ, ತನಗಿಂತ ಬಲ ಕಡಿಮೆ ಇರತಕ್ಕ ಸಾತ್ವಿಕಿಯನ್ನು ಕಳಿಸ್ತಾನಲ್ಲ ನನ್ನ ಜೊತೆಗೆ ಯುದ್ಧ ಮಾಡೋದಕ್ಕೆ, ಹಾಗೆ ಅಂತ ನೋಡಿ ಅವನಿಗೆ ಸ್ಪರ್ಧಾ ಮನೋಭಾವ ಬೆಳೀತಂತೆ ಕರ್ಣನಿಗೆ. ಅದರಿಂದ ಸ್ಪರ್ಧಾ ಮನೋಭಾವದಿಂದ ಯುದ್ಧ ಮಾಡಿದ್ದರಿಂದ ಅವನು ಕರ್ಣ ಸೋತೋಗ್ತಾನೆ. ನೋಡಿ ಕೃಷ್ಣನ ಒಂದು ಯುಕ್ತಿ ನೋಡಿ. ಈ ರೀತಿಯಾಗಿ ಮಾಡಿದರೆ ಅವನು ಸ್ಪರ್ಧಾ ಮನೋಭಾವದಿಂದ ಯುದ್ಧ ಮಾಡ್ತಾನೆ, ಆಗ ಸೋತೋಗ್ತಾನೆ ಅಂತ ಮಾಡಿ ಕೃಷ್ಣ ಈ ರೀತಿಯಾದ ಒಂದು ಆಯೋಜನೆಯನ್ನು ಮಾಡಿದ. ಕರ್ಣ ಅರ್ಜುನನೇ ಇದನ್ನು ಮಾಡಿದ್ದು ಅಂತ ತಿಳಿದು ಅದೇ ತರ ಸ್ಪರ್ಧೆಯಿಂದಲೇ ಯುದ್ಧ ಮಾಡ್ತಾನೆ. ಹರಿಯಾಣೆ ಕೃಷ್ಣರಥೆ ಸಂಸ್ಥಸ್ಯ ವರ್ತಮಾನಸ್ಯ ಸಾರ್ಥಕಿ ತೇನೇವ ಸ್ಪರ್ಧಾಜ್ಞೇನೇ ಕಾರಣೇನೇವ ಅಮುಂ ಕರ್ಣಂ ವಿರಥಂ ಚಕಾರ. ಸಾತ್ಯಕಿ ಕೃಷ್ಣನ ರಥದಲ್ಲಿ ಕುಳಿತು ಯುದ್ಧ ಮಾಡುವುದರಿಂದ ಮತ್ತು ಕರ್ಣನು ಕೂಡ ಸ್ಪರ್ಧೆಯಿಂದ ಯುದ್ಧ ಮಾಡುವುದರಿಂದ ಕೂಡಲೇ ಸಾತ್ಯಕಿ ಕರ್ಣನನ್ನ ವಿರಥನನ್ನಾಗಿ, ರಥ ಇಲ್ಲದವನನ್ನಾಗಿ ಮಾಡಿದ ಅಂತ ಹೇಳ್ತಾರೆ. ನ ಕೇಶವರತೆ ಕಶ್ಚಿತ್ ಸ್ಥಿತೋ ಯಾತಿ ಪರಾಜಯಂ ಅತಶ್ಚ ಸಾತ್ಯಕಿರ್ನಾಪಿ ಕರ್ಣೇನ ಅತ್ರ ಪರಾಜಯಂ. ಕೇಶವರತೆ, ಕೃಷ್ಣನ ರಥದಲ್ಲಿ ಕುಳಿತು ಯುದ್ಧ ಮಾಡುವವರಿಗೆ ಹೇಗೆ ಪರಾಜಯ ಬರಲಿಕ್ಕೆ ಸಾಧ್ಯ? ಕೃಷ್ಣ ಭಕ್ತರಿಗೆ ಬರೋದಿಲ್ಲ. ಅದರಿಂದ ಸಾತ್ಯಕಿ ಆ ಯುದ್ಧದಲ್ಲಿ ಕರ್ಣನನ್ನ ಅನಾಯಾಸವಾಗಿ ಗೆದ್ದು ಬಿಡ್ತಾನೆ. ಶಸ್ತ್ರ ಸಂಗ್ರಹ ಕಾಲೇತು ಕುಮಾರಾಣಂ ವ್ರತಂ ಭವೇತ್ ಇತ್ಯುಕ್ತಂ ಜಾಮದಗ್ನೇನ ಧನುರ್ವಿದ್ಯಾ ಪುರಾಕೃತ. ಇಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ಕೋತಾರೆ ಆಚಾರ್ಯರು. ತೂಬರ ಅಂತ ಕೃಷ್ಣ ಭೀಮನನ್ನ ಕರೆದ ಅಂತ ಹಿಂದೆ ಬಂದಿತ್ತು. ಭೀಮಸೇನ ದೇವರು ಕರ್ಣ ಇಬ್ರು ಯುದ್ಧ ಮಾಡುವಾಗ ಕರ್ಣ ಭೀಮಸೇನ ದೇವರನ್ನ ತೂಬರ ಅಂತ ಕರೆದ ಹಾಗೆ ಅಂತ. ಅದರ ವಿಚಾರ ಏನು? ಭೀಮಶ್ಚ ಕಿಮರ್ಥಂ ತಮ್ನ ಹನ್ಯಾತ್, ಭೀಮಸೇನ ದೇವರು ಯಾಕೆ ಕೊಂದಿಲ್ಲ ಕರ್ಣನನ್ನ?
ಅದಕ್ಕೆ ಕಾರಣವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಶಸ್ತ್ರ ಸಂಗ್ರಹ ಕಾಲೇತು, ಸ್ವಲ್ಪ ಫ್ಲಾಶ್ ಬ್ಯಾಕ್ ಇದು, ಹಿಂದೆ ಹೋಗ್ಬೇಕು. ಪಾಂಡವರು ದ್ರೋಣಾಚಾರ್ಯರ ಹತ್ರ ಶಸ್ತ್ರಾಸ್ತ್ರ ಎಲ್ಲ ಕಲಿತು ತಾವು ವಿದ್ಯೆಯನ್ನ ಪ್ರದರ್ಶನ ಮಾಡುವ ಒಂದು ಸಂದರ್ಭ. ಶಸ್ತ್ರದ ಸಂಗ್ರಹ ಕಾಲೇತು ಕುಮಾರಾಣಂ ವ್ರತಂ ಭವೇತ್. ಆಗ ಅವರಲ್ಲಿ ಒಂದು ವ್ರತವನ್ನ ದ್ರೋಣಾಚಾರ್ಯರು ಮಾಡಿದ್ರಂತೆ. ಶಸ್ತ್ರ ಸಂಗ್ರಹ, ಶಸ್ತ್ರಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಒಂದು ವ್ರತವನ್ನ ಮಾಡಿದ್ರು. ಜಾಮದಗ್ನಿಯೇನ ಪರಶುರಾಮೇನ ಅಂತ ಬರೀತಾರೆ. ಜಮದಗ್ನಿ ಗೋತ್ರದಲ್ಲಿ ಬಂದವರು ಪರಶುರಾಮ ದೇವರು. ಪಾಂಡವರು ಕೌರವರೆಲ್ಲ ವಿದ್ಯಾಭ್ಯಾಸ ಮಾಡುವ ದ್ರೋಣಾಚಾರ್ಯರ ಹತ್ರ ಸಂದರ್ಭದಲ್ಲಿ ಒಂದು ವ್ರತವನ್ನ ಮಾಡಿಸಿದ್ರು ಅಂತಾರೆ. ತಚ್ಛತ್ರುವದ ರೂಪಂ ಚ ಪೂರ್ವಾ ಸಿದ್ಧಂ ಚ ಗೂಹಿತಂ ಅವಿರುದ್ಧಂ ಚ ಧರ್ಮಸ್ಯ ಕಾರ್ಯಂ ರಾಮಸ್ಯ ತುಷ್ಟಿದಂ. ಏನದು ವ್ರತ? ತದ್ವ್ರತಂ ಶತ್ರುವದ ರೂಪಂ ಪೂರ್ವಾಸಿದ್ಧಂ ಪ್ರಾಚೀನೈಃ ಅಕೃತಂ ಗೂಹಿತಂ ಚ ಕೇನಾಪ್ಯಜ್ಞಾತಂ ಧರ್ಮಸ್ಯ ಅವಿರುದ್ಧಂ ಚ ರಾಮಸ್ಯ ತುಷ್ಟಿದಂ. ಅದೇ ಆ ವ್ರತ ಹೇಗಿರ್ಬೇಕು ಅಂದ್ರೆ ಶತ್ರುಗಳನ್ನ ಸಂಹಾರ ಮಾಡತಕ್ಕದ್ದಾಗಿ ಇರಬೇಕು. ಪೂರ್ವ ಅಸಿದ್ಧಂ, ಹಿಂದಿನವರು ಮಾಡಿರಬಾರದು, ಆ ರೀತಿಯಾದ ಒಂದು ವ್ರತ ಆಗಿರ್ಬೇಕು. ಗೂಹಿತಂ, ಯಾರಿಗೂ ಕೂಡ ಗೊತ್ತಿರಬಾರದು, ರಹಸ್ಯವಾಗಿ ಇರಬೇಕು. ಧರ್ಮಸ್ಯ ಅವಿರುದ್ಧಂ ಚ, ಧರ್ಮಕ್ಕೆ ವಿರುದ್ಧವಾಗಿ ಇರಬಾರದು. ರಾಮಸ್ಯ ತುಷ್ಟಿದಂ, ದೇವರಿಗೆ ಸಂತೋಷವನ್ನು ಕೊಡತಕ್ಕ ವ್ರತವಾಗಿ ಇರಬೇಕು ಅದು. ಅನುಪದ್ರವಾಯ ಲೋಕಸ್ಯ ಇತ್ಯತೋ ಭೀಮೋ ವ್ರತಂ ತ್ವಿದಂ ಚಕಾರ ತೂಬರೇತ್ಯುಕ್ತೆ ಹನ್ಯಾಮಿ ಇತಿ ರಹ ಪ್ರಭು. ಲೋಕಕ್ಕೆ ಅನುಪದ್ರವವಾಗಿರ್ಬೇಕು, ಲೋಕಕ್ಕೆ ಉಪದ್ರವವಾಗಿ ಇರಬಾರದು ಅಂತ ಒಂದು ವ್ರತವನ್ನ ಮಾಡಬೇಕು ಹಾಗೆ ಅಂತ ಪರಶುರಾಮ ದೇವರು ಎಲ್ಲರ ಹತ್ರ ಹೇಳಿದ್ರು. ಅಥವಾ ರಾಮೋಕ್ತತ್ವ, ಯಾವ ಕಾರಣದಿಂದ ಪರಮಾತ್ಮ ತಾನೇ ಹೇಳಿದ್ದಾನೆ, ಅದರಿಂದ ತಯಾ ಸುಶ್ಮಶ್ರುಂ ಶೋಭನ ಶ್ಮಶ್ರುಮಂಡಲಂ ಮಾಂ ಕಶ್ಚಿತ್ ಪುರುಷಃ ತಥಾ ತೂಬರೇತಿ ಬ್ರೂಯಾತ್ ಇತಿ ಮತ್ವಾ ಸುವ್ಯಕ್ತಂ ಸಮ್ಯಕ್ ಪ್ರತೀಯಮಾನಂ ಶ್ಮಶ್ರುಮಂಡಲಂ ಯಸ್ಯ ಸಹ ತಥಾ. ಅಂದ್ರೆ ಭೀಮಸೇನ ದೇವರು ಅವರಿಗೆ ಒಳ್ಳೆ ಮೀಸೆ ಇತ್ತು, ದೊಡ್ಡದಾದ ಮೀಸೆ ಇತ್ತು ಅವರಿಗೆ. ಆದ್ರೆ ಯಾರು ತನ್ನನ್ನ ತೂಬರ ಅಂದ್ರೆ ಮೀಸೆ ಇಲ್ಲದವ ಅಂತ ಹೇಳ್ತಾರೋ ಅವರನ್ನ ನಾನು ಕೊಲ್ಲುತ್ತೇನೆ ಹಾಗೆ ಅಂತ ಭೀಮಸೇನ ದೇವರು ರಹಸ್ಯವಾಗಿ ಹೇಳಿದ್ರು. ನೋಡಿ, ಇದನ್ನ ಯಾಕೆ ಮಾಡಿದ್ರು ಹಾಗೆಂದ್ರೆ ಪರಶುರಾಮ ದೇವರು ಹೇಳಿದ್ದರಿಂದ, ಅವರ ಮೇಲೆ ಇದ್ದ ಭಕ್ತಿಯಿಂದ, ಪರಮಾತ್ಮ ಹೇಳಿದ ಮೇಲೆ ತಲೆ ಬಾಗಬೇಕು ಹಾಗೆಂಬ ದೃಷ್ಟಿಯಿಂದ ಅವರೇನು ಪರಶುರಾಮ ದೇವರು ಒಂದು ಚೌಕಟ್ಟು ಹಾಕಿದ್ರು, ಆ ಚೌಕಟ್ಟು ಒಳಗೆ ಬರುವಂತೆ ಈ ರೀತಿಯಾದ ಒಂದು ಪ್ರತಿಜ್ಞೆಯನ್ನ ಮಾಡಿದ್ರು. ಯಾರು ನನ್ನನ್ನ ತೂಬರ ಅಂತ ಹೇಳ್ತಾರೋ ಅವರನ್ನ ನಾನು ಕೊಲ್ತೇನೆ ಹಾಗೆ ಅಂತ ಎಲ್ಲರೂ ಮಾಡಿದ್ರು. ಭೀಮಸೇನ ದೇವರು ಈ ರೀತಿಯಾದ ಒಂದು ವ್ರತವನ್ನ ಅವರು ಪ್ರತಿಜ್ಞೆ ಮಾಡಿದ್ರು ಅಂತ. ಅನುಪದ್ರವಾಯ ಲೋಕಸ್ಯ ಸುವ್ಯಕ್ತ ಶ್ಮಶ್ರುಮಂಡಲಃ ಶುಶ್ಮಶ್ರುಂ ಮಾಂ ನ ಕಶ್ಚಿದ್ಧಿ ತಥಾ ಭ್ರೂಯಾದಿತಿ ಸ್ಫುಟಂ ತದರ್ಜುನೋ ವಿಜಾನಾತಿ ಸ್ನೇಹಾತ್ ಭೀಮೋದಿತಂ ರಹಃ. ಯಾಕೆ ಇಷ್ಟು ಸ್ಫುಟವಾಗಿ ನನಗೆ ಮೀಸೆ ಇದೆ, ಆ ಮೀಸೆಯನ್ನ ನೋಡಿ ಯಾರು ಕೂಡ ನನ್ನನ್ನ ಹೇಳೋದಿಲ್ಲ ಮೀಸೆ ಇಲ್ಲದವ ಹಾಗೆ ಅಂತ. ಆದ್ರೂ ಯಾರಾದ್ರೂ ಹೇಳಿದ್ರೆ ಅವರನ್ನ ನಾನು ಕೊಲ್ತೇನೆ. ಈ ರೀತಿಯಾದ ಒಂದು ವ್ರತ ಪರಶುರಾಮ ದೇವರು ಹೇಳಿದ್ದಕ್ಕೆ ಭೀಮಸೇನ ದೇವರು ಮಾಡಿದರು ಹಾಗೆ ಅಂತ. ಈ ಒಂದು ವಿಷಯವನ್ನ ಅರ್ಜುನನಿಗೆ ಗೊತ್ತಂತೆ. ತದ್ ಅರ್ಜುನಃ ವಿಜಾನಾತಿ ಸ್ನೇಹಾತ್ ಭೀಮೋದಿತಂ ರಹ. ಭೀಮಸೇನ ದೇವರು ತಾನೇ ಅರ್ಜುನನಿಗೆ ಹೇಳಿದರಂತೆ. ಒಂದ್ಸಲ ಅರ್ಜುನ ಕೇಳ್ತಾನೆ, ಭೀಮಾರ್ಜುನರು ಮಾತನಾಡುವಾಗ ನೀನೇನ್ ಮಾಡಿದಿ ಅಂತ ಕೇಳಿದಾಗ ಭೀಮಸೇನ ದೇವರು ಹೇಳಿದಂತೆ, ಏನು ವ್ರತ ಮಾಡಿದಿ ಪರಶುರಾಮ ದೇವರು ಹೇಳಿದ್ದಕ್ಕೆ ಅಂದ್ರೆ, ಯಾರು ನನ್ನನ್ನ ತೂಬರ ಅಂತ ಹೇಳ್ತಾರೋ ಅಂದ್ರೆ ಮೀಸೆ ಇಲ್ಲದವ ಹಾಗೆ ಅಂತ ಹೇಳ್ತಾರೋ ಅವರನ್ನ ನಾನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀನಿ ಹಾಗೆ ಅಂತ ಭೀಮಸೇನ ದೇವರು ಸ್ವತಃ ಅರ್ಜುನನಿಗೆ ಹೇಳಿದರು. ಇದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಪ್ರತಿಜ್ಞೆ ಮಾಡ್ತಾರೆ.
ಆ ವಿಚಾರ ಮತ್ತೆ ಮುಂದೆ ಬರುತ್ತದೆ. ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಮಸ್ತೆ. ಶ್ರೀಹರೇ ನಮಃ.